ಕಸದ ಸಮಸ್ಯೆಗೆ ಬಡಾವಣೆಯ ವಾಸಿಗಳು ಹೈರಾಣು. ರಾಜೀವ್ ಗಾಂಧಿ ನಗರದಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಎಸ್, ತುಮಕೂರು ನಗರ ದಿನೇ ದಿನೇ ಬೆಳವಣಿಗೆ ಆಗ್ತಾ ಇದೆ. ಅಭಿವೃದ್ಧಿಗೆ ತಕ್ಕನಾಗಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತ ಸ್ಮಾರ್ಟ್ ಸಿಟಿ ಎನಿಸಿಕೊಂಡಿರುವ ತುಮಕೂರು ಇದೀಗ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ ಅಂತ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಸದ ಸಮಸ್ಯೆ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಅದ್ಯಾಕೋ ಅಧಿಕಾರಿಗಳು ಜಾಣ ಕುರುಡುತನವನ್ನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದಿಗೂ ಅದೆಷ್ಟೋ ಬಡಾವಣೆಗಳಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಇತ್ತ ರಾಜೀವ್ ಗಾಂಧಿ ನಗರದಲ್ಲಿ ಕಸದ ರಾಶಿ ರಾಶಿ ಬಿದ್ದಿದ್ದು ಕಸದ ಸಮಸ್ಯೆಗೆ ಜನರು ಹೈರಾಣಾಗ್ತಿದ್ದಾರೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 11 ರಾಜೀವ್ ಗಾಂಧಿ ನಗರದ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಪಾಲಿಕೆಯವರು ಮಾತ್ರ ಅಲ್ಲಿ ಬಿದ್ದಿರುವ ಕಸ ತೆಗಿತಾ ಇಲ್ಲ. ಇನ್ನು ಈ ಕುರಿತಾಗಿ ಸ್ಥಳೀಯರೊಬ್ಬರು ಮಾತನಾಡಿ, ರಸ್ತೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿರುವುದರಿಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಓಡಾಡಲು ಕಷ್ಟಪಡುವಂತಾಗಿದೆ. ಜನರು ರಸ್ತೆಯಲ್ಲಿಯೇ ಕಸವನ್ನ ಸುರಿದು ಹೋಗ್ತಾ ಇದ್ದು ಸುತ್ತಮುತ್ತಲೂ ಗಬ್ಬೆದ್ದು ನಾರುವಂತಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಕಸ ಇಲ್ಲಿ ತಗೊಂಡ್ಬಂದು ತುಂಬಾ ಜನ ಮೆಳೆಕೋಟೆ ಆ ಕಡೆಯಿಂದ ಎಲ್ಲ ತಗೊಂಬಂದು ಹಾಕ್ತಾವ್ರೆ ಸರ್. ಅವ್ರು ಕಸ ಎತ್ತುತ್ತಾನೂ ಇರ್ತಾರೆ, ಅಂದರೆ ಇಲ್ಲಿ ಜನ ಮಾತ್ರ ಕಸ ಹಾಕಕ್ಕೆ ಮಾತ್ರ ನಿಲ್ತಾ ಇಲ್ಲ. ಮುನ್ಸಿಪಲ್ ಆಫೀಸ್ ಅವರು ಬರ್ತಾರೆ, ಕಸ ಎತ್ತುತ್ತಾರೆ. ನೋಡಿ ಅಲ್ಲೊಂದು ಸ್ವಲ್ಪ ಇದೆ, ಅಲ್ಲೂ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಎತ್ಕೊಂಡು ಹೋಗ್ತಾರೆ, ಸ್ವಲ್ಪ ಅಲ್ಲಿ ಇಲ್ಲಿ ಹಾಕಿ ಹೋಗ್ತಾರೆ. ಜನದ್ದು ಕಸದ ಪ್ರಾಬ್ಲಮ್ ಐತೆ. ಮತ್ತು ನಮಗೆ ಪಾರ್ಕ್ ಬೇಕು ಸರ್. ನಮ್ಮ ಏರಿಯಾದಲ್ಲಿ ಪಾರ್ಕ್ ಇಲ್ಲ ಸರ್. ನಮಗೆ ಒಂದು ಪಾರ್ಕ್ದೊಂದು ಅನುಕೂಲ ಮಾಡಿಕೊಟ್ರೆ ಸಾಕು. ಮತ್ತು ಏನಂದರೆ ಕಸ ಚರಂಡಿಲಿ ಏನು ಮಾಡ್ತಾರೆ ಗೊತ್ತಾ ಸರ್, ಅವರು ಮುನ್ಸಿಪಲ್ ಅವರು ಕಸ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಕಸ ಕ್ಲೀನ್ ಮಾಡಲ್ಲ ಸರ್. ಕ್ಲೀನಾಗಿ ಅವರು ಏನಂತಾರೆ, ಕಸ ಎತ್ಬಿಟ್ಟಾದ್ಮೇಲೆ ಕಾಸು ಕೊಡ್ರಿ ಅಂತಾರೆ ಸರ್. ಕಸ ಎತ್ತಕ್ಕೂ ಕಾಸು ಕೇಳ್ತಾರೆ ಸರ್. ಚರಂಡಿಲಿ ಸರ್, ಇದು ಚರಂಡಿ ಕ್ಲೀನ್ ಮಾಡಿ ಅಂದರೆ ಕಾಸು ಕೊಡ್ತಾರೆ ಸರ್. ಕಾಸು ಕೊಟ್ಟರೆ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಇಲ್ಲಾಂದರೆ ಕ್ಲೀನ್ ಮಾಡಲ್ಲ ಸರ್. ಮುನ್ಸಿಪಲ್ ಅವ್ರಿಗೆ ನಾನೇ ಹೇಳ್ಬೇಕು ಅಂತ ಇದ್ದೆ, ನಾನೇ ಅರ್ಜಿ ಹಾಕಬೇಕು ಅಂತ ಇದ್ದೆ ಸರ್. ಮತ್ತು ಚರಂಡಿ ಅವ್ರು ಮಾತ್ರ ತುಂಬ ಪ್ರಾಬ್ಲಮ್ ಮಾಡ್ತಾರೆ ಸರ್. ಚೆನ್ನಾಗಿ ಕ್ಲೀನಾಗಿ ಚರಂಡಿ ತೆಗಿಯಲ್ಲ ಸರ್. 8 ದಿವಸಕ್ಕೊಂದ್ಸತಿ, 3 ದಿವಸಕ್ಕೊಂದ್ಸತಿ, ಒಂದೊಂದು ಸತಿ ಹಿಂದೆ ಬಂದು ಎತ್ತುತ್ತಾರೆ. ಇವಾಗಲೇ ಸ್ವಲ್ಪ ಹಾಕಿದ್ದಾರೆ. ಚರಂಡಿಯಲ್ಲಿ ಬಿದ್ದರೂ ಎತ್ತಿರಿ ಸರ್ ಅಂದರೆ ತೆಗೆದ್ಬಿಟ್ಟು ಬಂದು ಮನೆ ಹತ್ರ ನಿಂತ್ಕೊಳ್ತಾರೆ. ಕಾಸು ಕೊಡಿ, ಟೀ ಕುಡಿಯೋಕ್ಕೆ ಕಾಸು ಕೊಡಿ, ತಿಂಡಿ ಮಾಡೋಕ್ಕೆ ಕಾಸು ಕೊಡಿ. ನಾವು ಹಂಗೂ ಹೇಳ್ತೀವಿ ಸರ್. ಏನು ಸರ್, ನಿಮಗೆ ಗೌರ್ಮೆಂಟಿಂದ ಸಂಬಳ ಬರುತ್ತೆ, ನಿಮಗೆ ಯಾಕೆ ಬೇಕು ಸರ್? ನಿಮಗೆ ನಾವು ಇದು ಅರ್ಜಿ ಹಾಕಿ ನಾವು ಎಲ್ಲ ಸೈನ್ ಹಾಕಿ ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ ಸರ್. ಚರಂಡಿ ಮಾತ್ರ ಕ್ಲೀನ್ ಇಲ್ಲ ಸರ್. ಇಲ್ಲಿ ನೋಡಿ ಬನ್ನಿ ಸರ್, ಹೆಗ್ಣಗಳೆಲ್ಲ ತುಂಬೋಗ್ಬಿಟ್ಟಿದ್ದಾವೆ. ಅದೇನೇ ಆಗ್ಲಿ, ರಾಶಿ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹಾಗೂ ಹಂದಿಗಳ ಕಾಟ ಹೆಚ್ಚಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಕಸವನ್ನ ಎತ್ತದಿರೋದು ಮಾತ್ರ ದುರಂತ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಕಸದ ಸಮಸ್ಯೆಯಿಂದ ಮುಕ್ತಿಯನ್ನ ನೀಡ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.